ಕಲಬುರಗಿ ನಗರದ ಜಾಫರಾಬಾದ್ ಹತ್ತಿರ ಇರುವ ಆರ್ ಪಟೇಲ್ ಜನರಲ್ ಮತ್ತು ಮೆಟರ್ನಿಟಿ ಆಸ್ಪತ್ರೆಯಲ್ಲಿ ಮಹಿಳೆಯ ಅನುಮಾನಾಸ್ಪದ ಸಾವು ಹಿನ್ನೆಲೆಯಲ್ಲಿ ಆಸ್ಪತ್ರೆ ವಿರುದ್ಧ ಸೂಕ್ತವಾದ ತನಿಖೆ ಮಾಡಬೇಕು ಮತ್ತು ಈ ಆಸ್ಪತ್ರೆ KPME ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದೆ ಇಲ್ಲೋ ಅನ್ನೋದು ಕೂಡ ಮಾಹಿತಿ ಕೊಡಬೇಕು. ಇದ್ರ ಬಗ್ಗೆ ಈಗಾಗಲೇ DH ಅವರಿಗೆ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಆದರೆ ಯಾವುದೇ ರೀತಿಯಾದಂಥ ತನಿಖೆ ಇಲ್ಲಿ ಆಗ್ತಾ ಇಲ್ಲ ಅಂತ ಭೀಮಶಕ್ತಿ ಸಂಘಟನೆ ಒತ್ತಾಯ ಮಾಡಿದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 15ರಂದು ರಾತ್ರಿ 8:30 ಗಂಟೆಗೆ ಶ್ರೀಮತಿ ಸುಲೋಚನಾ ಅವರು ಜ್ವರ ಮತ್ತು ಚಳಿ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆದ ಕೆಲವೇ ಸಮಯದಲ್ಲಿ ಮೃತಪಟ್ಟಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅಂಬಾಜಿ ಮೇಟಿ ಅವರು ಆಸ್ಪತ್ರೆ ಮೇಲೆ ಸೂಕ್ತವಾದ ತನಿಖೆ ನಡೆಸಬೇಕೆಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಹಿಳಾ ರೋಗಿಯೊಬ್ಬರು ಚಳಿ ಜ್ವರ ಬರ್ತಾ ಇದೆ ಅಂತೇಳಿ ಆಸ್ಪತ್ರೆಗೆ ಹೋಗ್ತಾರೆ. ಆಶ್ರಯ ಕಾಲನಿ ಶೇಖ್ ರೋಜಾ ನಿವಾಸಿ ಅವರು ಆಟೋದಲ್ಲಿ ಹೋಗ್ತಾರೆ. ಆಟೋದಾಗ ಇಳಿದು ಅವರೇ ನೇರವಾಗಿ ಆಸ್ಪತ್ರೆಗೆ ನಡ್ಕೊತ ಹೋಗ್ತಾರೆ. ಬರೀ ಚಳಿ ಜ್ವರ ಅಂತ ಹೋಗಿರ್ತಾರೆ. ರಾತ್ರಿ 8:30 ಗಂಟೆಗೆ ಹೋಗ್ತಾರೆ. 9:15 ಒಳಗಡೆ ಅಲ್ಲೊಂದು ಗ್ಲುಕೋಸ್ ಕೊಡೋ ಆಸ್ಪತ್ರೆ ಸಿಬ್ಬಂದಿಗಳು ಒಂದು ಗ್ಲುಕೋಸ್ ಕೊಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಕೊಟ್ಟ ನಂತರ ಅಲ್ಲೇ ಸ್ಪಾಟ್ ಡೆತ್ ಆಗಿರುತ್ತೆ. ಆಸ್ಪತ್ರೆಯ ನಿರ್ಲಕ್ಷ್ಯನೇ ಇದು ಕಾರಣ. ಮತ್ತು ನಮ್ಮ ವಾದ ಏನಂದ್ರೆ, ಈಗಾಗಲೇ ಆ ಆಸ್ಪತ್ರೆ ಮೇಲೆ ಹಲವಾರು ಗಂಭೀರವಾದ ಆರೋಪಗಳು, ಒಂದು 2-3 ಡೆತ್ಗಳು ಆಗಿವೆ ಅನ್ನೋದೊಂದು ಮಾಹಿತಿ ನಮಗೆ ಒಂದು ತಿಂಗಳಿಂದ ಸಿಕ್ಕಿದ್ದು. ಒಂದು ತಿಂಗಳಿಂದ ನಾವು ಅದನ್ನು ಮತ್ತೆ ಯಾವುದರ ಪ್ರಕರಣ ಪ್ರಮುಖ ಸಾಕ್ಷಿ ಏನಾದ್ರು ಸಿಕ್ಕಾಗ ನೋಡೋಣ ಅಂತೇಳಿ ಆಲ್ರೆಡಿ 1ನೇ ತಾರೀಕು, ಇದೇ ತಿಂಗಳು 1ನೇ ತಾರೀಕು ನಾವು DH ಅವರಿಗೂ ಸುಧಾ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದು ಪ್ರಕರಣ, ಈ ಆಸ್ಪತ್ರೆ ಈ ಥರ ಸಮಸ್ಯೆ ಆಗ್ತಾಯಿದೆ, ಅದು ಬೇರೆ ಎಲ್ಲ ಹೇಳ್ತಾ ಇದ್ದಾರೆ. ಇದು ಆಸ್ಪತ್ರೆಯ ಪ್ರಮುಖ ವೈದ್ಯರು ಏನಿದ್ದಾರೆ ರಹೀಂ ಪಟೇಲ್ ಅವರು RMP ಡಾಕ್ಟರ್ ಇದ್ದಾರೆ, ಅವರು ವೈದ್ಯರಲ್ಲ ಅಂತೇಳಿ ಹಿಂಗೆ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ನಾವು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕಂತೇಳಿ DH ಅವರಿಗೆ, DC ಅವರಿಗೆ ಮತ್ತು TH ಅವರಿಗೆ ದೂರು ಕೂಡ ಕೊಟ್ಟಿದ್ದೀವಿ. ನಾವು ದೂರು ಕೊಟ್ಟ ತಕ್ಷಣ ಅವರು ಕ್ರಮ ಕೈಗೊಂಡಿದ್ದರೆ ನಿನ್ನೆ 15ನೇ ತಾರೀಕಿನ ಘಟನೆ ಆಗಿತ್ತು, ಆ ಘಟನೆನ ತಪ್ಪಿಸ್ಬೋದಾಗಿತ್ತೇನೋ ಅನ್ನೋದು ನಮ್ಮ ವಾದ. ಈಗಾಗಲೇ ನಾವು ಅಲ್ಲಿಂದ ದಾಖಲಾತಿಗಳನ್ನು ಕೂಡ ಪಡ್ಕೊಂಡಿದ್ದೀವಿ. KPME ರಿಜಿಸ್ಟರ್ ಪ್ರಕಾರ ಆರ್ ಪಟೇಲ್ ಅಂತೇಳಿ ಹಾಸ್ಪಿಟಲ್ ಹೆಸರು. ಅಲ್ಲಿ ಆರ್ ಪಟೇಲ್ ಮೆಟರ್ನಿಟಿ ಆ್ಯಂಡ್ ಜನರಲ್ ಹಾಸ್ಪಿಟಲ್ ಅಂತೇಳಿ ಬೋರ್ಡ್ ಮಾಡೋದು. ಅಲ್ಲಿ ಎಲ್ಲ ಆಸ್ಪತ್ರೆ ಎಲ್ಲಿ ಹೆರಿಗೆ ಮಾಡಿಸೋದು, ಅಬಾರ್ಷನ್ ಮಾಡೋದು, ಆಪ್ರೇಷನ್ ಮಾಡೋಂಥ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರೋದು. ಒಬ್ಬ RMP ಡಾಕ್ಟರ್ ಆಗಿರೋ ಅಲೋಪತಿಕ್ ಆಸ್ಪತ್ರೆ ಔಷಧಿ ಅಂದರೆ ಒಬ್ಬ ರೋಗಿಗೆ MBBS KMC ಮತ್ತು NMC ಪ್ರಕಾರ ರಿಜಿಸ್ಟರ್ ಆಗಿರುವಂಥ ನೋಂದಣಿ ವೈದ್ಯರೇ ಅದನ್ನು ಇಂಜೆಕ್ಷನ್ ರೆಫರ್ ಮಾಡಬೇಕು. ಅಲ್ಲಿನ ವಾರ್ಡ್ ನರ್ಸ್ ಅವ್ರ ಜೊತೆ ಚರ್ಚೆ ಮಾಡಿದ ವಿಡಿಯೋ ಈಗ ಮಹೇಶ್ ಅವರಿಗೆ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನರ್ಸ್ ಅವ್ರು ಹೇಳ್ತಾರೆ, ರಹೀಂ ಪಟೇಲ್ ಸರ್ ಚೀಟಿ ಬರೆದು ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಡಲಿಕ್ಕೆ, ಅದರ ಪ್ರಕಾರ ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅದು ಮೈ ಕೈ ಇದು ಆಗ್ತದೆ, ಚಳಿ ಆಗ್ತದೆ, ತಳಮಳ ಆಗ್ತಾಯಿದೆ ಅಂತ ಪೇಷಂಟ್ ಇದು ಆಗ್ಯದ ಸರ್ ಅಂತ ಆ ವಿಡಿಯೋದಲ್ಲಿ ಅವ್ರದ್ದೇ ಸಿಬ್ಬಂದಿ ಮಾತಾಡ್ತಾನೆ. ರಹೀಂ ಪಟೇಲ್ ಅವರು MBBS ಡಾಕ್ಟರ್ ಅಥವಾ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತೇಳಿ ಈಗ ಒಂದಾಗಿರೋ ಡೆತ್ ಅಲ್ಲ, ಇನ್ನು ಮುಂದೆ ಇನ್ನೂ ಆಗ್ತಕ್ಕಂಥ ಸಂಭವಿಸಬಾರ್ದು, ಅನಾಹುತಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ನಿನ್ನೆ ನಾವು ಗ್ರಾಮೀಣ ಪೊಲೀಸ್ ಠಾಣೆ ಕೂಡ ದೂರು ಕೊಟ್ಟಿದ್ದೀವಿ. ಅಲ್ಲಿ ಆಸ್ಪತ್ರೆಯಲ್ಲಿ ರೋಗಿ ಡೆತ್ ಆದ ತಕ್ಷಣ ನಾವು ಜಯದೇವ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ. ಇಲ್ಲಿ ಜಯದೇವ್ ಹಾಸ್ಪಿಟಲ್ನಿಂದ ಆಲ್ರೆಡಿ ಡೆತ್ ಆಗ್ಯದ ಅಂತೇಳಿ ಅವರು ಪೇಷಂಟ್ ಹಿಡಿಯೋದಿಲ್ಲ. ಆಮೇಲೆ ನಮ್ಮ ಗಮನಕ್ಕೆ ಬಂದರೆ ಮತ್ತೆ ವಾಪಸ್ ನಾವು ಒಳ್ಳೆ ಆಸ್ಪತ್ರೆಗೆ ಹೋಗೋಷ್ಟ್ರಿಗೆ ಎಲ್ಲ ಸಿಬ್ಬಂದಿಗಳು ವೈದ್ಯರ ಸಮೇತ ಎಲ್ಲರೂ ಪರಾರಿ, ಅಲ್ಲಿ ಯಾರೂ ಇರೋಂಗಿಲ್ಲ ಸರ್. ರಾತ್ರಿ 12 ಗಂಟೆವರೆಗೆ 2 ಗಂಟೆವರೆಗೆ ಅಲ್ಲಿ ನಾವು ಶವನಿಟ್ಟು ಪ್ರತಿಭಟನೆ ಮಾಡಿ ಪೊಲೀಸ್ ಇಲಾಖೆನ ಕರೆಸಿ ಕೇಸ್ ಮಾಡೋಂಥ ವ್ಯವಸ್ಥೆ ಮಾಡಿದ್ಮೇಲೆ ಆವಾಗ ವೈದ್ಯರು ಬರಲಿಲ್ಲ, ಯಾರೂ ಬರಲಿಲ್ಲ ಸರ್. ಅದಕ್ಕೆ ನಾವು ಇವತ್ತು ಈ ಎಲ್ಲ ಹೊಣೆಗಾರಿಕೆ ಇದು ಒಂದು ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ಇಂಥವು 10 ಆಸ್ಪತ್ರೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇವೆ. BHMS BOMS ಅಂತೇಳಿ ಆಸ್ಪತ್ರೆಗಳು ಮಾಡಿಕೊಂಡು ಅವ್ರು ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ ಕೊಡುವ ಮೂಲಕ ರೋಗಿಗಳ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದಕ್ಕೆ DH ಅವರು TH ಅವರಿಗೆ ಎಲ್ಲನೂ ವಿಷಯಗಳು ಗೊತ್ತಿರ್ತಾವೆ. ಗೊತ್ತಿಲ್ಲದಂಗೆ ಯಾಕೆ ಗೊತ್ತಿದ್ದಾರೆ, ಇದ್ರ ಹಿಂದೆ ಏನು ಕಾರಣ ಅದ ಅನ್ನೋದ್ರ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿದೆ. ಏನು ಸಮಥಿಂಗ್ ಅದನ್ನು ಬೇರೆ ಏನೋ ವ್ಯವಸ್ಥೆ ಅದ. ನೀವು ಸಾರ್ವಜನಿಕರು DH ನಿಮ್ಮ
ಸಿಟಿಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅನಧಿಕೃತ ಆಸ್ಪತ್ರೆಗಳ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮತ್ತು ಯಾವುದ್ರ ಮೇಲೆ ತೊಗೋತಿರೋ ಅನ್ನೋ ಪ್ರಶ್ನೆ ಇದೆ ಸರ್. ನಾವು ಒತ್ತಾಯ ಪಡಿಸ್ತಾ ಇದ್ದೀವಿ. ಏನು 15 ದಿನ ಹಿಂದೆ ನಾವು ಸರ್ಕಾರಕ್ಕೆ ವರದಿ ಒಂದು ಮನವಿ ಮಾಡು ಈ ಘಟನೆಗಳಾಗುವಂಥ ಸಂದರ್ಭಗಳಿವೆ. ಈ ಥರ ವೈದ್ಯರ ಬಗ್ಗೆ ಮತ್ತು ಆರೋಪಗಳು ಇರೋದ್ರಿಂದ ನೀವು ಕೂಲಂಕಷ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅದನ್ನು ಸೀಸ್ ಮಾಡೋಂಥ ವ್ಯವಸ್ಥೆ ಮಾಡಿರಿ ಅಂತೇಳಿ ನಾವು ಕಂಪ್ಲೇಂಟ್ ಕೊಟ್ಟರು. ಅವ್ರು ನಿರ್ಲಕ್ಷ್ಯ ಮಾಡಿರಿ ಅಂದ್ರೆ ಇಲ್ಲಿ ಈ ಸಾವಿಗೆ ಒಂದು ಕಡೆಯಿಂದ ಜಿಲ್ಲಾಡಳಿತನೂ ಹೊಣೆಗಾರಿ ಹೊರಬೇಕಾಗ್ತದೆ ಅನ್ನೋದು ನಮ್ಮ ಒಂದು ಒಪಿನಿಯನ್ಸ್. ಕೂಡಲೇ ಆಸ್ಪತ್ರೆಯನ್ನು ಸೀಸ್ ಮಾಡಿ ಸಂಬಂಧಪಟ್ಟ ವೈದ್ಯರ ಮೇಲೆ ತನಿಖೆ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಪಡಿಸ್ತೇವೆ.